ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಶುರು ಆಗ್ತಿದೆ. ಒಂದು ಹೊಸ ಬ್ಲಾಗ್, ಹೊಸ ಕಾನ್ಸೆಪ್ಟ್ ಜೊತೆ ಬಂದಿದ್ದೀವಿ. ಆ ಕಾನ್ಸೆಪ್ಟ್ ಏನು ಅಂತಂದ್ರೆ, ಆ ಸೀರೀಸ್ ಏನು ಅಂತಂದ್ರೆ ಅಪ್ಪು ಸೀರೀಸ್. ಸೊ ಈಗಾಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿರ್ತೀರಾ, ತಮ್ನೇಲ್ ಅಲ್ಲೂ ಕೂಡ ನೋಡಿರ್ತೀರಾ. ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಗೊತ್ತಾಗಿರುತ್ತೆ, ಬಟ್ ಆ ಪ್ಲೇಸಸ್ ನ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿರಲ್ಲ. ಸೊ ಫುಲ್ ಇನ್ಫಾರ್ಮೇಶನ್ಗೆ ಫುಲ್ ವಿಡಿಯೋನ ನೋಡಿ. ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಂಡ್ ಈ ಚಾನಲ್ ಇಂದ ಬರುವಂತ ವಿಡಿಯೋಸ್ಗಳು ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಕೂಡ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದೆ ಉಮೇಶ್ ರಿಫ್ರೆಶ್ಮೆಂಟ್ಸ್ ಅಂತ ಇದೆ. ಯಾಕಪ್ಪ ನಾನು ಇಲ್ಲಿ ಬಂದಿದ್ದೀನಿ, ಇಲ್ಲೇನ್ ಮಾಡ್ತಾ ಇದೀನಿ ಅಂತ ನಿಮ್ಗೊಂದು ಕುತೂಹಲ ಹುಟ್ಟಿರುತ್ತೆ. ಇಟ್ಸ್ ವೆರಿ ಸಿಂಪಲ್ ಗಾಯ್ಸ್. ನಮ್ಮ ಅಪ್ಪು ಸರ್ ಅಂದ್ರೆ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟಿದಬ್ಬದ ಸೀರೀಸ್ ಇದು. ಸೊ ಅವ್ರಿಗೆ ಇಲ್ಲಿ ಸಿಗ್ತಾ ಇದ್ದಂತಹ ಫೇವ್ರೆಟ್ ಅಂದ್ರೆ ಅಲ್ಲಿ ಸಿಗ್ತಾ ಇದ್ದಂತಹ ದೋಸೆಗಳಂತಂದ್ರೆ ತುಂಬಾ ಫೇವ್ರೆಟ್ ಅವ್ರಿಗಾಗಿತ್ತು. ಎಸ್ಪೆಷಲಿ ಇಲ್ಲಿ ಸಿಗ್ತಾ ಇದ್ದಂತಹ ಮಸಾಲೆ ದೋಸೆ, ಗೀ ರೋಸ್ಟ್ ದೋಸೆ ಅಂಡ್ ಪುಡಿ ದೋಸೆ ಅವರು ಮೋಸ್ಟ್ ಫೇವ್ರೆಟ್ ದೋಸೆ ಅಂತಾನು ಅವ್ರು ಕೂಡ ಹೇಳ್ಕೊಂಡಿದ್ದಾರೆ ವಿಡಿಯೋಸ್ ಗಳಲ್ಲಿ. ಸೊ ಈ ಸೀರೀಸ್ ಏನಂತಂದ್ರೆ ಫ್ರೆಂಡ್ಸ್, ಅವ್ರ ಫೇವ್ರೆಟ್ ಫುಡ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂಡ್ ಅವ್ರಿಗೆ ಎಲ್ಲೆಲ್ಲಿ ಫೇವ್ರೆಟ್ ಫುಡ್ಸ್ ಇತ್ತು ಅಲ್ಲಿಗೆಲ್ಲ ಹೋಗಿ ನಿಮ್ಗೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವಂತಹ ಒಂದು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ಲೆಟ್ಸ್ ಗೋ ಇನ್ ಅಂಡ್ ನಾವು ಟೇಸ್ಟ್ ಮಾಡೋಣ. ಅಂಡ್ ಅಪ್ಪು ಸರ್ ಇಲ್ಲಿ ಓಡಾಡಿದಂತಹ ಜಾಗ ಇದು. ಅಂಡ್ ವಿ ರಿಯಲಿ ಮಿಸ್ ಹಿಮ್ ಆಕ್ಚುಲಿ. ನೀವು ಅಂಡ್ ಕೇಳ್ಬೋದು ಏನಕ್ಕೆ ನಾವು ಅಪ್ಪು ಸರ್ ಸೀರೀಸೇ ಮಾಡ್ತಾ ಇದೀವಿ, ಅಪ್ಪು ಸರ್ ಬಿಟ್ಟು ಬೇರೆಯವ್ರದ್ದು ಮಾಡ್ಬೋದಾಯ್ತದಂತ ಬೇರೆಯವ್ರು ಕೇಳ್ಬೋದು. ಸೊ ಒಂದು ರೀಸನ್ ಇದೆ ಗಾಯ್ಸ್, ಇದ್ರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ. ಅಂಡ್ ನಾವು 90s ಕಿಡ್ಸ್ ಅಂತ ಯಾರಿದೀವಿ, ಅವ್ರಿಗೆ ಫಸ್ಟ್ ಪವರ್ ಸ್ಟಾರ್ ಅಥವಾ ಫಸ್ಟ್ ಸೂಪರ್ ಸ್ಟಾರ್, ನಾವು ಕಣ್ಣಾರೆ ನೋಡಿದಂತ ಸೂಪರ್ ಸ್ಟಾರ್ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರಾಗಿದ್ರು. ಅಂಡ್ ಕೋಇನ್ಸಿಡೆನ್ಸ್ ಏನು ಅಂತಂದ್ರೆ ನನ್ನ ಹೆಸರು ಕೂಡ ಪುನೀತ್ ಆಗಿ ಇದೆ. ಅಂಡ್ 1997 ಅಲ್ಲಿ ನಾವು ಹುಟ್ಟಿದ್ದು. ಅಂಡ್ ನಾವು ಹುಟ್ಟಿ 2000 ಸೀರೀಸ್ ಅಲ್ಲಿ ಬಂದಿದ ತಕ್ಷಣ ರಿಲೀಸ್ ಆದಂತಹ ಮೂವಿ ದಟ್ ಈಸ್ ಅಪ್ಪು. ಈಗಲೂ ಕೂಡ ನಮಗ್ ನೆನಪಿದೆ, ನವರಂಗ್ ಥಿಯೇಟರ್ ಅಲ್ಲಿ ಕ್ಯೂ 2 ಕಿಲೋಮೀಟರ್ ಕ್ಯೂ. ಅಂಡ್ ಐ ವಾಸ್ 5 years ಬೇಬಿ ಐ ಥಿಂಕ್ ಸೊ. ಅವತ್ತು ನಾವು ನೋಡಿದಂತಹ ಕ್ಯೂ, ಅವತ್ತು ನೋಡಿದಂತಹ ಕ್ರೇಜ್ ಫಸ್ಟ್ ಮೂವಿಗೆ ನಾವು ಕಣ್ಣಾರೆ ಈಗಲೂ ಕಟ್ಟದಂಗೆ ಇದೆ. ಅಂಡ್ ನೆಕ್ಸ್ಟ್ ಬಂದಂತಹ ಮೂವೀಸ್ ಆಗಿರ್ಬೋದು ಅಂಡ್ ಮಾಡಿದಂತಹ ರೋಲ್ಸ್ ಆಗಿರ್ಬೋದು ತುಂಬಾ ಇನ್ಸ್ಪೈರಿಂಗ್ ರೋಲ್ಸ್ ಆಗಿತ್ತು. ಅಂಡ್ ಮೋರ್ ಓವರ್ ಅವ್ರ ಆಕ್ಟಿಂಗು ಅಥವಾ ಅವ್ರ ಮೂವಿಗಿಂತ ಮಿಗಿಲಾಗಿ ಅವ್ರ ವ್ಯಕ್ತಿತ್ವಕ್ಕೆ ನಾವೆಲ್ಲರೂ ಫ್ಯಾನ್ಸ್ ಫ್ರೆಂಡ್ಸ್. ಸೊ ಆ ವ್ಯಕ್ತಿ ಅಲ್ಲ, ನಾವು ವ್ಯಕ್ತಿತ್ವನ ನಾವು ಇವತ್ತು ಪೂಜೆ ಮಾಡ್ಬೇಕು ಅಂಡ್ ಆ ವ್ಯಕ್ತಿತ್ವನ ನಾವು ಇವತ್ತು ಆರಾಧನೆ ಮಾಡ್ಬೇಕು. ಅಂಡ್ ಆ ವ್ಯಕ್ತಿತ್ವನೇ ನಾವು ಇವತ್ತು ಕೂಡ ನಾವು ನೆನ್ಸ್ಕೊಳ್ತಾ ಇರೋದು. ಸೊ ಜಾಸ್ತಿ ಮಾತಾಡೋದು ಬೇಡ, ಲೆಟ್ಸ್ ಗೆಟ್ ಇನ್. ಓಕೆ, ಸೊ ಅಪ್ಪು ಸರ್ ಅವರ ಫೇವ್ರೆಟ್ ದೋಸೆ ಆರ್ಡರ್ ಮಾಡಿದೀವಿ ಫ್ರೆಂಡ್ಸ್. ನೀವು ಕೂಡ ಇಲ್ಲಿಗೆ ಬರಬೇಕು ಅಂತ ಅನ್ಸಿದ್ರೆ ಮೇ ಬಿ ಶೇಷಾದ್ರಿಪುರಂ ಅಲ್ಲಿ ಓಡಾಡಿರೋರಿಗೆ ಅಥವಾ ಕುಮಾರ ಪಾರ್ಕ್ ಸುತ್ತಮುತ್ತ ಇರೋರಿಗೆ ಈ ದೋಸೆ ಪಾಯಿಂಟ್ ತುಂಬಾ ಚಿರಪರಿಚಿತ ಆಗಿರುತ್ತೆ. ಯಾಕಂತಂದ್ರೆ ಮುಂಚೆ ಫುಡ್ ಸ್ಟ್ರೀಟ್ ಇದೆ ಶೇಷಾದ್ರಿಪುರಂ ಅಲ್ಲಿ, ಕಾಲೇಜ್ ಕಾಂಪೋಸಿಟ್ ಕಾಲೇಜ್ ರೋಡಲ್ಲಿ ಬಂದ್ರೆ ಸ್ಟ್ರೈಟ್ ಆಗಿ ಬಂದಿದ ತಕ್ಷಣ ಫುಡ್ ಸ್ಟ್ರೀಟ್ ಸಿಗುತ್ತೆ. ಅಲ್ಲಿ ಸಂಜೆ ಹೊತ್ತು ಮಾತ್ರ ಓಪನ್ ಮಾಡ್ತಿದ್ರು ಈ ದೋಸೆ ಪಾಯಿಂಟ್ ನ. ಬಟ್ ಇವಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಇರುತ್ತೆ. ಅಂಡ್ ಅದ್ರ ಪಕ್ಕದ ರೋಡಲ್ಲೇ ಓಪನ್ ಮಾಡಿದ್ದಾರೆ. ರೋಡ್ ಯಾವ್ದಿದೆ ಫುಡ್ ಸ್ಟ್ರೀಟ್ ಅದ್ರ ನೆಕ್ಸ್ಟ್ ರೋಡಲ್ಲೇ ಓಪನ್ ಮಾಡಿದ್ದಾರೆ. ಸರ್ವಿಸ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಇರುತ್ತೆ. ಸೊ ನೀವು ಬಂದು ಟೇಸ್ಟ್ ಮಾಡಿ. ಮೋರೋವರ್ ಲೊಕೇಶನ್ ಯಾವ್ದಾದ್ರು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ. ಸೊ ಲೆಟ್ಸ್ ವೈಟ್ ಫ್ರೆಂಡ್ಸ್. ಬೇರೆ ಹೋಟೆಲ್ಗಿಂತ ಸೈಜ್ ನೀವು ನೋಡ್ತಾ ಇದ್ರೆ ಎರಡರಷ್ಟಿದೆ. ಅಂಡ್ ಟೆಕ್ಸ್ಚರು ಕೂಡ ತುಂಬಾ ಕ್ರಿಸ್ಪಿ ಆಗಿದೆ. ಕೇಳಿಸ್ಕೊಳ್ಳಿ ಸೌಂಡ್, ಯು ಕ್ಯಾನ್ ಲಿಸನ್. ಓಕೆ, ಮೇ ಬಿ ಕ್ಯಾಪ್ಚರ್ ಆಗಿದೆಯೋ ಗೊತ್ತಿಲ್ಲ. ಸೊ ಟೇಸ್ಟ್ ಮಾಡೋಣ. ಓಕೆ,
ಸೊ ಅವರು ನೀವು ತೋರಿಸ್ಬೋದು, ಇಲ್ಲಿ ತೋರಿಸಿ. ಚಟ್ನಿ ನೋಡ್ಬೋದು ನೀವು, ಆರೆಂಜ್ ಕಲರ್ ಚಟ್ನಿ ಹಾಗೂ ಗ್ರೀನ್ ಕಲರ್ ಚಟ್ನಿ ಕೊಟ್ಟಿದ್ದಾರೆ. ಫಸ್ಟ್ಲಿ ಗ್ರೀನ್ ಚಟ್ನಿ ಟೇಸ್ಟ್ ಮಾಡೋಣ ಹಿಂಗಿದೆ. ಫೀಲಿಂಗ್ಸ್ ನೀವು ನೋಡ್ಬೋದು, ಪ್ರತಿ ಬೈಟಲ್ಲೂ ಬೆಳ್ಳುಳ್ಳಿದು ನಿಮಗೆ ಫ್ಲೇವರ್ ಸಿಗುತ್ತೆ ಫ್ರೆಂಡ್ಸ್. ಆ್ಯಂಡ್ ನೀವು ಧನಿಯಾ ಕಾಳನ್ನ ನೋಡ್ಬೋದು, ಹುರಿದ್ಬಿಟ್ಟು ಹಂಗೆ ಹಾಕಿದ್ದಾರೆ ಧನಿಯಾ ಕಾಳು. ಯು ಕ್ಯಾನ್ ಸಿ ನೋಡಿ ಧನಿಯಾ ಕಾಳು. ಸೊ ಇದು ಇನ್ನೂ ಮೋರ್ ಫ್ಲೇವರ್ಫುಲ್ ಆಗಿದೆ. ಧನಿಯಾ ಕಾಳು ಯೂಶಲಿ ಕೊತ್ತಂಬರಿ ಹಾಕ್ತಾರೆ, ಇಲ್ಲಾಂದ್ರೆ ಧನಿಯಾ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾರೆ. ಬಟ್ ಇವ್ರು ಹುರಿದಿರುವಂತಹ ಧನಿಯಾ ಕಾಳನ್ನ ಹಾಕಿದ್ದಾರೆ. ಆ್ಯಂಡ್ ಸಬ್ಬಕ್ಕಿ ಸೊಪ್ಪು ಕೂಡ ಇದೆ. ಸೊ ಟೂ ಗುಡ್, ತುಂಬ ಚೆನ್ನಾಗಿದೆ. ಸೊ ರೆಡ್ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ. ಲೆಟ್ ಅಸ್ ಟೇಸ್ಟ್ ವಿತ್ ರೆಡ್ ಚಟ್ನಿ. ಇದು ಆಕ್ಚುಲಿ ರೆಡ್ ಚಟ್ನಿ ಅಷ್ಟೇ, ಬಟ್ ಆನಿಯನ್ ಚಟ್ನಿ, ಇದು ಆನಿಯನ್ ಚಟ್ನಿ ಮಾಡ್ಕೊಟ್ಟಿದ್ದಾರೆ. ತುಂಬಾ ಫ್ಲೇವರ್ಫುಲ್ ಆಗಿದೆ. ಅಂಡ್ ದಿಸ್ ಇಸ್ ಪುದೀನಾ ಚಟ್ನಿ. ನೀವು ಉಮೇಶ ದೋಸೆ ಪಾಯಿಂಟ್ ಬಂದ್ರೆ ನೀವು ದೋಸೆ ಜೊತೆಗೆ ಮಸಾಲೆ ವಡೆ ಕೂಡ ನೀವು ಆರ್ಡರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಅಪ್ಪು ಸರ್ಸ್ ಫೇವ್ರೆಟ್ ಪುಡಿ ದೋಸೆ. ನೀವು ತೋರಿಸ್ಬೋದು. ಸೊ ನೀವು ಓಪನ್ ಮಾಡಿದ್ರೆ ಮಸಾಲಾ ಜೊತೆಗೆ ಅವ್ರು ಎಕ್ಸ್ಟ್ರಾ ಪುಡಿ ಹಾಕಿದ್ದಾರೆ, ನೀವು ನೋಡ್ಬೋದು. ಇದೆಲ್ಲ ಪೂರ್ತಿ ಪುಡಿ, ಚಟ್ನಿ ಪುಡಿ. ತುಂಬಾ ಫ್ಲೇವರ್ಫುಲ್ ಆಗಿ ಕಾಣಿಸ್ತಾರೆ ಆಕ್ಚುಲಿ. ಸೊ ಇದಕ್ಕೂ ಕೂಡ ಆನಿಯನ್ ಚಟ್ನಿ ಪ್ಲಸ್ ಪುದೀನಾ ಚಟ್ನಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಗಮ್ಮಂತಿದೆಲ್ಲ. ಓಕೆ, ಸೊ ಆಲೂಗಡ್ಡೆ ಪಲ್ಯ, ಪುಡಿ ದೋಸೆ ಆ್ಯಂಡ್ ಡಿಪ್, ಎರಡು ಚಟ್ನಿ. ಎಷ್ಟು ನಿಮಗೆ ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಹಾಗೆ ಈ ಫ್ಲೇವರ್ ಇಟ್ಸ್ ಟೂ ಗುಡ್. ಆ್ಯಂಡ್ ಎಲ್ಲ ಫ್ಲೇವರ್ಸ್ನ ಡಾಮಿನೇಟ್ ಮಾಡ್ತಾ ಇರೋದು ಪುಡಿ. ಆ ಪುಡಿ ಫ್ಲೇವರ್ ಇದೆಯಲ್ಲ, ಇಟ್ಸ್ ನಾಟ್ ಅ ನಾರ್ಮಲ್ ಪುಡಿ, ಅಂದರೆ ಚಟ್ನಿ ಪುಡಿ. ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ, ಪುದೀನಾ ಚಟ್ನಿ, ಆನಿಯನ್ ದೋಸೆ ಎಲ್ಲದನ್ನು ಬೀಟ್ ಮಾಡಿ ಪುಡಿದ ಫ್ಲೇವರ್ ಸಿಗ್ತಾರೆ ನಮಗೆ ಪ್ರತಿ ಬೈಟಲ್ಲೂ. ಆ್ಯಂಡ್ ಮಸ್ಟ್ ಟ್ರೈ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಡಿಶ್, ದಟ್ ಇಸ್ ಆನಿಯನ್ ದೋಸಾ. ಓಪನ್ ಮಾಡ್ತೀನಿ, ಕೆನ್ ವಾಚ್ ಇಟ್. ಸಿ ವಾವ್, ನೋಡ್ಬೋದು ಗಾರ್ಲಿಕ್, ಜೋಳ ಆ್ಯಂಡ್ ಬಟಾಣಿ ಎಲ್ಲವೂ ಕೂಡ ಇದಕ್ಕೊಂದು ಫಿಲ್ಲಿಂಗ್ ಆಗಿದೆ. ರೋಸ್ಟ್ ಮಾಡಿದ್ದಾರೆ. ಮೋರ್ ಓವರ್ ಮಸಾಲೆ ದೋಸೆ ಆಗಿರಲಿ ಅಥವಾ ಆನಿಯನ್ ದೋಸೆ ಆಗಲಿ ತುಂಬ ಘಮ ಮಾಡ್ತಿರೋ ಫ್ರೆಂಡ್ಸ್. ನೀವು ನೋಡಬೇಕು ಆ್ಯಕ್ಚುಲಿ ಬಂದರೆ ಎಲ್ಲಿದ್ದೀವಿ, ಫ್ಲೋರ್ ಪೂರ್ತಿ ಫುಲ್ ಗಮ್ಮಂತ ಅರೋಮಾ. ಇಟ್ಸ್ ಟೂ ಗುಡ್. ಅದು ತುಂಬ ಟೆಂಪ್ಟ್ ಮಾಡುತ್ತೆ ನಮ್ಮನ್ನ ಬೇಗ ತಿನ್ನೋಣ ಅಂತ. ಆ್ಯಂಡ್ ಆನಿಯನ್ ದೋಸೆ ಆಲ್ಸೋ ತುಂಬ ಟೆಂಪ್ಟ್ ಮಾಡ್ತಾರೆ. ಲೆಟ್ಸ್ ಸಿ, ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಬಟ್ ಅರೋಮಾ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಲೆಟ್ಸ್ ಸಿ, ಲೆಟ್ಸ್ ಹ್ಯಾವ್ ವಾವ್. ತುಂಬ ಕ್ರಿಸ್ಪ್ ಆಗಿದೆ, ತುಂಬ ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ನೋಡಿ ನೀವು ನೋಡ್ಬೋದು ಬಟಾಣಿ ಇದೆ. ಮೇಬಿ ನಾನು ಇದಿಸ್ ಫಸ್ಟ್ ಹೋಟೆಲ್ ಈ ಕಾನ್ಸೆಪ್ಟ್ ಬಟಾಣಿ ಆನಿಯನ್ ದೋಸೆ ನೋಡಿರೋದು. ಸೊ ಸೇಮ್ ಗ್ರೀನ್ ಚಟ್ನಿ ಆ್ಯಂಡ್ ಆನಿಯನ್ ಚಟ್ನಿ. ಇದಕ್ಕೂ ಕೂಡ ಸಣ್ಣದಾಗಿ ಹೆಚ್ಚಿರುವಂತಹ ಸಬ್ಬಕ್ಕಿ ಸೊಪ್ಪು ಆಗಿರ್ಬೋದು, ಕೊತ್ತಂಬರಿ, ಹಾಗೆ ಮೆಣಸಿನ್ಕಾಯಿ, ಇದೆಲ್ಲ ಒಂದು ಡಿಫ್ರೆಂಟ್ ಫ್ಲೇವರ್ ಅಥವಾ ಡಿಫ್ರೆಂಟ್ ದೇಸಿ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಟಾಪ್ ನಾಚ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಸ್ಟೂ ಮಸ್ಟ್ ಟ್ರೈ ಫ್ರೆಂಡ್ಸ್. ಆ್ಯಂಡ್ ದೋಸೆ ಅಂತಂದರೆ ತುಂಬ ಥರ ದೋಸೆ ನೋಡಿದ್ದೀವಿ ಇವಾಗ. ಮುಳುಬಾಗ್ಲು ದೋಸೆ
ಅಥವಾ ಬೇರೆ ಬೇರೆ ಊರಿನ ಹೆಸರಲ್ಲಿ ಒಂಥರ ದೋಸೆ ಒಂಥರ ಏನಂತಾರೆ ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಅಥವಾ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಆ ದೋಸೆಗಳ ಮಧ್ಯೆ ಇದೇ ರೆಸ್ಟೋರೆಂಟ್ ಅಲ್ಲಿ ನಮ್ಮ ಪವರ್ ಸ್ಟಾರ್ಗೆ ಇಷ್ಟ ಆಯ್ತು ಅಂತ ನಾನು ರಿಸರ್ಚ್ ಮಾಡಿದಾಗ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಕೂಡ ಬಂದಿತ್ತು. ಗೂಗಲ್ ರಿವ್ಯೂ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಾದ್ರೂ ಆಗಿರ್ಬೋದು. ಬಟ್ ಇವನ್ ಟೇಸ್ಟ್ ಮಾಡಿ ಆಮೇಲೆ ನಾನು ರಿವ್ಯೂ ಮಾಡೋಣ ಅಂತ ಬಂದೆ. ಇಟ್ಸ್ ಯು ವೋಂಟ್ ಬಿಲೀವ್, ನೀವು ನಂಬಲ್ಲ ಫ್ರೆಂಡ್ಸ್, ಇಟ್ಸ್ ಟೂ ಗುಡ್. ಆಕ್ಚುಲಿ ಆ ಟೇಸ್ಟ್ ಆಗಿರ್ಬೋದು ಆಸ್ ವೆಲ್ ಆಸ್ ದ ಫ್ಲೇವರ್ಸ್, ಎಸ್ಪೆಷಲಿ ದ ಫ್ಲೇವರ್ಸ್ ಕನ್ಸಿಸ್ಟೆನ್ಸಿ, ಇಟ್ಸ್ ಟೂ ಗುಡ್. ಸೊ ನೀವು ಬಂದು ಟ್ರೈ ಮಾಡ್ಬೋದು. ಆ್ಯಂಡ್ ಸಾಕಷ್ಟು ಆಪ್ಷನ್ಸ್ ಕೂಡ ಇದೆ ಇವಾಗ. ಕೂತ್ಕೊಂಡಿರೋ ಕಡೆನೇ ಯು ಕ್ಯಾನ್ ಆರ್ಡರ್ ದ ಫುಡ್ಸ್. ಬಟ್ ಈ ಆಂಬಿಯನ್ಸ್ ನಿಮಗೆ ಸಿಗಲ್ಲ. ಸೊ ಮಸ್ಟ್ ಟ್ರೈ. ನೀವು ಬಂದು ಟ್ರೈ ಮಾಡಿ. ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಇಲ್ಲಿ ಏನಂತಾರೆ, ಯು ಹ್ಯಾವ್ ದ ಸರ್ವಿಸ್ ಹಾಲ್. ಇವಾಗ ನಾವೇನು ಕೂತಿದ್ದೀವಿ ಇದು ಸರ್ವಿಸ್ ಹಾಲ್ ಫ್ಯಾಮಿಲಿ ಇದು. ಸೊ ಕೆಳಗಡೆ ಬೇಕಾದ್ರೆ ಫಾಸ್ಟ್ ಫುಡ್ ಅಥವಾ ಬೇರೆ ಬೇಗ ಸಿಗಬೇಕು ಅಂತಂದ್ರೆ ಕೆಳಗಡೆ ಯು ಕ್ಯಾನ್ ಹ್ಯಾವ್. ಇಲ್ಲ ಅಂತ ಸೆಲ್ಫ್ ಸರ್ವಿಸ್ ಅದು ಆ್ಯಕ್ಚುಲಿ. ಇಲ್ಲ ಅಂತಂದ್ರೆ ಮೇಲ್ಗಡೆ ಫ್ಯಾಮಿಲಿ ಜೊತೆ ಬಂದು ಕೂಡ ನೀವು ದೋಸೆನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ನಾನು ಒಳಗಡೆ ಹೋಗಿದ್ದೆ, ದೋಸೆ ಕ್ಯಾಪ್ಚರ್ ಮಾಡೋಣ, ಹೆಂಗ್ ಮಾಡ್ತಾರೆ ತೋರಿಸೋಣ ಅಂತ ಎಲ್ಲ. ಇದು ಮೋರೋವರ್ ನೀವು ನ್ಯೂಸ್ ಸ್ಟಾಫ್ಸ್ ಇಲ್ಲಿ ಎಲ್ಲರೂ ಬಂದಿರೋರು. ಈಗ ಆರ್ಡರ್ ತಗೊಂಡ್ರೆ ಅವ್ರನ್ನ ನೋಡಿದ್ರು ಹಿಂದಿಲಿ ಮಾತಾಡ್ತಿದ್ರು. ಆ್ಯಂಡ್ ಮಹಾದೇವಣ್ಣ ಅಂತ ಈ ವಿಡಿಯೋ ನೋಡ್ತಿರ್ತಾರಂತ ಅನ್ಕೊಳ್ತೀನಿ. ಅವ್ರನ್ನೂ ಕೂಡ ಕೇಳಿದೆ ನಾನು, ಬನ್ನಿ ಅಣ್ಣ ಮಾತಾಡಿ, ನೀವೇ ಆಡೋಗಿರೋದು ಅಂತ. ಅವ್ರು ಯಾಕೊಂಡು ಹಚ್ಕೊಂಡು ಹೊಂಟೋದ್ರು. ಏನನ್ಸು ಏನೋ ಗೊತ್ತಿಲ್ಲ ನಾನು ನೋಡಿ. ದಟ್ಸ್ ಓಕೆ. ಒಂದೇ ಥಿಂಗ್ ನಮ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದು ಅಂದರೆ ದಟ್ ಈಸ್ ಅವರ್ ಫೇವ್ರೆಟ್ ಸರ್. ಸೊ ಅವ್ರಿಗೋಸ್ಕರ ಬಂದಿದ್ದೀವಿ. ಆ್ಯಂಡ್ ಅವ್ರ ಊಟನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತಲೇ ಈ ಸೀರೀಸ್ ನಾವು ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಸೀರೀಸ್ ಕೂಡ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ಅದು ಕೂಡ ನಾನು ಸದ್ಯದಲ್ಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಇವಾಗ ಪ್ರತಿಯೊಂದು ಊಟಕ್ಕೂ ಅದರದೇ ಆದಂತಹ ಒಂದು ಇತಿಹಾಸ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಫುಡ್ ಆಸ್ ಇಟ್ಸ್ ಓನ್ ಹಿಸ್ಟ್ರಿ. ಸೊ ಹಂಗೆ ನೋಡಕ್ಕೆ ಹೋದ್ರೆ ನಾವು ಊಟನೂ ಕೂಡ ನಾವು ಸಾಕಷ್ಟು ರಿಸರ್ಚ್ ಮಾಡುವಂಥ ವಿಷಯನೇ. ಹಾಗಾಗಿ ಅದ್ರ ಮೇಲೆ ಒಂದು ಸೀರೀಸ್ ಬರ್ತಾ ಇದೆ, ಶೀಘ್ರದಲ್ಲಿ ಅದನ್ನು ಕೂಡ ಹೇಳ್ತೀನಿ. ಬಟ್ ಕಾಂಟ್ ಸ್ಟಾಪ್ ದಿಸ್. ಸ್ಟಾಪ್ ಮಾಡೋಕ್ಕೆ ಆಗ್ತಾರೆ, ಇದನ್ನು ಮಾತಾಡಬೇಕು ಅಂತ ಅನ್ನಿಸ್ತದೆ. ಬಟ್ ದ ಅರೋಮಾ, ದ ಫ್ಲೇವರ್ಸ್, ಇಟ್ಸ್ ಟೂ ಗುಡ್. ನೀವು 10 ನನ್ನ ರೇಟಿಂಗ್ ಕೇಳಿದ್ರೆ ಇಟ್ಸ್ 8. ಆ್ಯಂಡ್ ಪುಡಿ ದೋಸೆ ಇಟ್ಸ್ ಔಟ್ ಆಫ್ 10 ಔಟ್ ಆಫ್ 10. ನೀವು ಕೂಡ ಬಂದು ಟೇಸ್ಟ್ ಮಾಡಿ ಆ್ಯಂಡ್ ಫುಡ್ ಹೆಂಗಿದೆ ಅಂತ ತಿಳಿಸಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಫಸ್ಟ್ ವಿಡಿಯೋ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನ ಸಾಕಷ್ಟು ವಿಡಿಯೋಗಳು ಬರೋದಿದೆ ಆ್ಯಂಡ್ ಸಾಕಷ್ಟು ಸೀರೀಸ್ಗಳನ್ನ ಕೂಡ ನಾವು ಪ್ಲಾನ್ ಮಾಡಿದ್ದೀವಿ. ಆ್ಯಂಡ್ ದಿಸ್ ಇಸ್ ಅವರ್ ಫಸ್ಟ್ ವಿಡಿಯೋ ಆನ್ ಅಪ್ಪು ಸೀರೀಸ್. ಸೊ ಸ್ಟೇ ಟ್ಯೂನ್ಡ್. ಮೋರ್ ಓವರ್ ಏನಕ್ಕೆ ಬಂದಿದ್ದು ಅವಾಗಲಿಂದ ನಾನು ಇದನ್ನೇ ಹೇಳ್ತಾ ಇದ್ದೀನಿ. ವ್ಯಕ್ತಿ ಎಲ್ಲ ಕರ್ಕೊಂಡ್ ಬಂದಿದ್ದು, ನಮ್ಮ ವ್ಯಕ್ತಿತ್ವ ಕರ್ಕೊಂಡ್ ಬಂದಿದ್ದು, ಆ ಪರಮಾತ್ಮ ತಿಂದಿರೋಂತಹ ಊಟ ಇದೆಯಲ್ಲ, ಆ ಫ್ಲೇವರ್ಸ್ ಇದೆಯಲ್ಲ, ಆ ಟೇಸ್ಟ್ ಇದೆಯಲ್ಲ, ನಾವು ಕೂಡ ನೋಡ್ಬೇಕು ಅಂತ ಅಂದ್ಬಿಟ್ಟು ಈ ಸೀರೀಸ್ ಸ್ಟಾರ್ಟ್ ಮಾಡಿದ್ದು. ಅಂಡ್ ಮೋರ್ ಓವರ್ ಏನ್ ಹೇಳ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಈ ಸಮಯದಲ್ಲಿ ಅವ್ರು ಇದ್ದಿದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಸಾಕಷ್ಟು ಕೊಡುಗೆಗಳನ್ನ ಕೊಡ್ತಾ ಇದ್ರು. ಅಂಡ್ ಯಾವ ರೀತಿ ವಿಡಿಯೋ ಮಾಡ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಮಗ್ ತಿಳಿಸಿ. ಅಂಡ್ ಆದಷ್ಟು ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.